ಈ ಕ್ಯಾಲೆಂಡರ್ ಫೋಟೋದಲ್ಲಿರೋ ಗಣದೇವ್ರ ಥರ ಇಲ್ವಾ? ನಮ್ಮಪ್ಪ ಸಾಯೋ ಟೈಮಲ್ಲಿ ನೋಡಕ್ಕೆ ಹಿಂಗೆ ಇದ್ರು. ಲೈ, ಈ ಬೆಟ್ಟದ ಮೇಲೆ DNA ಟೆಸ್ಟ್ ಮಾಡಿಸಿ ನೀನು ಯಾರು ಹುಟ್ಟಿದ್ದು ಹೆಂಗೋ ಹೇಳೋದು ನಾವು. ಯಾವುದಕ್ಕೂ ಕೂದಲು ಬ್ಲಡ್ ಸ್ಯಾಂಪಲ್ ತಗೊಂಡು. ಹಲೋ. ಹಾಯ್. ಹಾಯ್. ಎಷ್ಟಿದು ಒಂದಕ್ಕೆ? ಹಾಂ, ಕಿಶೋರ್, ಕನ್ನಡ HOD. ನಮಸ್ಕಾರ 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 ಸರ್. ನಮಸ್ತೆ. ಹೊಸ ಬ್ಯಾಚ್? ಹ್ಞೂ ಸರ್, ಬೇರೆ ಬೇರೆ ಕಾಲೇಜ್ಗೆ ಹಳೆ ಬ್ಯಾಚು, ನೀರ್ಕೋಟೆ ಕಾಲೇಜ್ಗೆ ಹೊಸ ಬ್ಯಾಚು. ನನ್ನ ಹೆಸರು ಗಣೇಶ ಅಂತ. 4 ವರ್ಷ ಆಯ್ತು MBA ಮಾಡಿ, ಈಗ ಕನ್ನಡ ಮಾಸ್ಟರ್ಸ್ ಮಾಡೋಣ ಅಂತ. ನಾನು ಭೂಷಣ್, ಓದಕ್ಕೆ ಬಂದಿದ್ದೀನಿ ಸರ್. ನಾನು ದಿಗಂತ್ ಸರ್, ಬಂದಿದ್ದೀನಿ. ಅದಕ್ಕೆ ಶಬಾಷ್. ಹಾಸ್ಟೆಲ್ನಲ್ಲಿ ಇದ್ದೀರಾ? ಹಾಸ್ಟೆಲ್ ಎಲ್ಲ ಫುಲ್ಲು ಸರ್, ಜಾಗನೇ ಇಲ್ಲ. ಗಾಳಿಪಟ ಹಾರಿಸೋಕೆ ಬರುತ್ತಾ? ಎಲ್ಲ ಕ್ರೀಡಾ ಚಟುವಟಿಕೆಯಲ್ಲೂ ಮುಂದಿದ್ದೀವಿ ಸರ್ ನಾವು. ಬರ್ತೆ. ಯಾವುದೇ ಆದರೂ ಬರುತ್ತೆ ಅಂದ್ಕೊಂಡ್ರೆ ಅದರಲ್ಲಿ ಇನ್ನೂ ಕಲಿಯೋದು ಇರುತ್ತೆ ಅಂತ ಅರ್ಥ. ಕರೆಕ್ಟ್. ಸರಿ ಇಟ್ರು ಎಲ್ಲಿಟ್ರು ಗೊತ್ತಾಗಲಿಲ್ಲ ಕಣ್ರ. ಕಾಗದ ಹರಿದೆ, ಸೂತ್ರ ಕೀಳದೆ 1 ವಾರ ಡೈಲಿ ಗಾಳಿಪಟ ಹಾರಿಸಿ ಶಬಾಸ್ ಅನ್ನಿಸ್ಕೊಂಡ್ರೆ ನಮ್ಮ ಮನೆ ಮೇಲೆ ಒಂದು ಒಳ್ಳೆ ರೂಮ್ ಇದೆ, ನಿಮ್ಗೆ ಕೊಡ್ತೀನಿ. ಓಕೆ ಸರ್, ಕೊಡಿ ಸರ್, ಹಾರಿಸ್ಬಿಡ್ತೀನಿ. ಟಿಂಗ್ ಎಷ್ಟು ಕೇಳು ಸರ್. ಇದು ರೂಮ್ ಬಾಡಿಗೆ ಎಷ್ಟು ಅಂತ ಗಾಳಿಪಟ ಹಾರಿಸ್ಮೇಲೆ ಮಾತಾಡ್ದ ಇಲ್ಲ ಈಗಲೇ ಮಾತಾಡ್ದ? ನಿಮಗೆ ಜಾಗ ಕೊಡೋಕ್ಕೆ ಕಾರಣ ಬೇರೆನೇ ಇದೆ, ತಗೊಳ್ಳಿ. ಹಿಡ್ಕೊಳ್ಳಿ, ನಾನು ಎಳಿತಾ ಇರ್ತೀನಿ. ಗಾಳವ ಹಾಕುತ್ತ ಮುಗಿಲಿಗೆ, ಅರ್ಥವ ಹುಡುಕಿರಿ ಬದುಕಿಗೆ. ತುಂಬಾ ಹೊತ್ತು ಆಕಾಶ ನೋಡ್ತಾ ಇದ್ರೆ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಮನುಷ್ಯ ಎಷ್ಟು ಸಣ್ಣ ಕಪ್ಪದಾರ್ಥ ಅಂತ ಅನ್ಸುತ್ತೆ. ಇಲ್ಲಿ ನಮ್ಮ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಪಾತ್ರ, ಸೂತ್ರ, ಸ್ವಾತಂತ್ರ್ಯ ನಿಮಗೆ ತಿಳಿದಿರಲಿ.